ಈಗ ನಮ್ಮ ಜನ ಹೆಂಗೆ ಗೊತ್ತಾ, ಈ ಯೂಟ್ಯೂಬಲ್ಲೆಲ್ಲ ಬೇರೆ ಬೇರೆ ವಿಡಿಯೋಸ್ ನೋಡಿಬಿಟ್ಟು ಆ ಸೋರ್ಸ್ ರೆಫರ್ ಮಾಡೋದು, ಈ ಸೋರ್ಸ್ ರೆಫರ್ ಮಾಡೋದು, ಆ ಕ್ಲಾಸ್ ಚೆನ್ನಾಗಿದೆ, ಈ ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಿ ಎಲ್ಲದನ್ನು ಓದ್ತಾ ಹೋಗ್ತೀವಿ. ಬಟ್ ಏನು ಗೊತ್ತಾ, ಒಂದು ನಮ್ಮದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಾವು ಬೇರೆನೆಲ್ಲ ಯೂಸ್ ಮಾಡೋದಕ್ಕಿಂತ ನಾವೇ ಓನಾಗಿ ನಮ್ಮ ಜ್ಞಾನವನ್ನು ನಮ್ಮಲ್ಲೇ ಇಟ್ಕೊಂಡು ಇನ್ನೊಬ್ಬರ ಜ್ಞಾನವನ್ನು ನಾವ್ಯಾಕೆ ತೊಗೋಬೇಕಲ್ವಾ. ಅಂದರೆ ಹೇಳ್ತಿರೋದು, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋ ನೋಟ್ಸನ್ನು ನೀವು ರೆಫರ್ ಮಾಡ್ತಿರ್ಬೋದು, ಇಲ್ಲ ಅಂತಲ್ಲ. ಅಂದರೆ ಎಲ್ಲದನ್ನು ನಾವು ಈಗ ದುಡ್ಡು ಕೊಟ್ಟು ಖರ್ಚು ಮಾಡಿ ಆ ಕ್ಲಾಸಸ್ಸು ಈ ಕ್ಲಾಸಸ್ಸು ಆ ಬುಕ್ಸು ಈ ಬುಕ್ಸು ಅಂತ ರೆಫರ್ ಮಾಡಿ ಓದೋ ಬದಲು ನಮ್ಮಲ್ಲೇ ಇರ್ತಕ್ಕಂಥ ಸೋರ್ಸಿಂದ ನಾವು ಒಳ್ಳೆಯ ಜ್ಞಾನವನ್ನು ಪಡ್ಕೋಬೋದಲ್ಲ ಅಂತ ಹೇಳ್ತಿರೋದಷ್ಟೇ. ಅದನ್ನು ನಾವು ಯಾರೂ ಮಾಡಲ್ಲ, ಅಂದರೆ ಪ್ರಯತ್ನ ಪಡಲ್ಲ ಅಂತ ಅರ್ಥ ಅಷ್ಟೇ. ನನ್ನ ಪ್ರಕಾರ ಪ್ರಯತ್ನ ಪಡಬೇಕು, ಎಲ್ಲದೂ ಸಾಧ್ಯನೇ. ಅದಕ್ಕೋಸ್ಕರ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಟಿ ಇವಾಗ ನಾವು ಆ ಬುಕ್ಸ್ ಬೇಕು, ಈ ಬುಕ್ಸ್ ಬೇಕು, ಅದು ಓದಬೇಕು, ಇದು ಓದಬೇಕು ಅಂತ ಹೇಳ್ತೀವಿ. ಓಕೆ, ಓದೋಣ, ಇಲ್ಲ ಅಂತಲ್ಲ. ಬಟ್ ಅಂದರೆ ನಮಗೆ ಪ್ರತಿ ವರ್ಷ ಗೊತ್ತಿದೆ ಅವರು NCERT ಬುಕ್ಸಿಂದ ಕ್ವಶನ್ ತೆಗಿತಾರೆ ಅಂತಲೇ ಗೊತ್ತಿದೆ. ಆದರೂ ಸಹ ನಾವು NCERTಗಿನ ಬೇರೆಯವ್ರು ಹೇಳೋ ಬುಕ್ಸನ್ನೇ ರೆಫರ್ ಮಾಡೋದು ತುಂಬ ಜಾಸ್ತಿ ನಾವು, ಅಲ್ವಾ. ಅದಕ್ಕೋಸ್ಕರ ಅದೆಲ್ಲ ಬಿಟ್ಬಿಟ್ಟು ಓಕೆ, ನಮ್ಮ ಸೈಕಾಲಜಿಗೆ ಬಂದರೆ ಸೈಕಾಲಜಿಗೆ ಬೇಕೇ ಬೇಕಾಗುತ್ತೆ, ಬುಕ್ಸನ್ನು ರೆಫರ್ ಮಾಡಬೇಕಾಗ್ತದೆ. ನಾವು ವಾಮದೇವ್ ಆಗಿರ್ಬೋದು, KM ಸುರೇಶ್ ಸರ್ ಅವ್ರದ್ದಾಗಿರ್ಬೋದು, ಇನ್ನು ನಾವು ಯಾವೆಲ್ಲ ನಾವು BEd ಓದಬೇಕಾದ್ರೆ ನೋಟ್ಸ್ಗಳನ್ನು ಜೆರಾಕ್ಸ್ ಮಾಡಿಸ್ಕೊಂಡಿರ್ತೀವಿ, ಅಂಥ ಬುಕ್ಸ್ ಎಲ್ಲ ಬೇಕಾಗ್ತಿರ್ಬೋದು ನಮಗೆ. ಬಟ್ ನನ್ನ ಪ್ರಕಾರ ಏನಂತ ಅಂದರೆ, ಇವಾಗ ಅದಕ್ಕೆ ಓಕೆ. ಬಟ್ ನಾವಿಲ್ಲಿ ನಮ್ಮ ಕೋರ್ಸ್ ಸಬ್ಜೆಕ್ಟಿಗೆ ಬಂದು ಮ್ಯಾಥ್ಸ್ ಮತ್ತು ಸೈನ್ಸಿಗೆ ಅಂತ ಅಂದರೆ ನಾವು ನಮ್ಮ NCERT ಸಿಲೆಬಸ್ಸನ್ನು ರೆಫರ್ ಮಾಡೋದು ತುಂಬ ಯೂಸ್ಫುಲ್ಲು, ತುಂಬ ಒಳ್ಳೆಯದು ಅಂತ ನನ್ನ ಪ್ರಕಾರ. ಹಂಗೆ ಮಾಡಿದರೆ ನಾವು ಪರ್ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ, TETಗೆ ಆಲ್ಮೋಸ್ಟ್ ನಾವು NCERTನ್ನೇ ರೆಫರ್ ಮಾಡಬೇಕು. ಪಾಯಿಂಟ್ ವೈಸಲ್ಲಿ ನಾವು ರೆಫರ್ ಮಾಡ್ತಾ ಹೋದರೆ ಅವ್ರು ಈಸಿ ಕೇಳಲಿ ಟಫ್ ಕೇಳಲಿ ಆಲ್ಮೋಸ್ಟ್ ಆನ್ಸರ್ ಮಾಡೋಕ್ಕೆ ನಾವು ಸಿದ್ಧರಾಗೇ ಇರ್ತೀವಿ. ಅದಕ್ಕೋಸ್ಕರ ಪಾಯಿಂಟ್ ಟು ಪಾಯಿಂಟ್ ಓದ್ಕೊಳ್ತಾ ಹೋಗಿ. ಪಾಯಿಂಟ್ ಅನ್ನೋದಕ್ಕಿಂತ ಗೆಸ್ಟ್ ವೇ ಒಳ್ಳೆ ಮೆಥಡ್ ಅಷ್ಟೇ. ಅಂದರೆ ಮೀನ್ಸ್ ಹೆಂಗಪ್ಪ ಅಂದರೆ, ಈ ಚಾಪ್ಟ್ರಿಂದ ಕ್ವಶನ್ ಕೇಳಿದ್ರೆ ಅಂದಮೇಲೆ ನೆಕ್ಸ್ಟ್ ಈ ಚಾಪ್ಟ್ರಿಂದ ಪಕ್ಕ ಕ್ವಶನ್ ಬಂದೇ ಬರುತ್ತೆ ಅನ್ನೋ ಕಾರಣ ಅಷ್ಟೇ. ಆಮೇಲೆ ಆಲ್ಮೋಸ್ಟ್ ನೀವು 8ದಿಂದನೇ ಸ್ಟಾರ್ಟ್ ಮಾಡಿ ಓದೋಕ್ಕೆ. 8ದಿಂದ ಸ್ಟಾರ್ಟ್ ಮಾಡಿದರೆ ಸಿಲೆಬಸ್ ಬೇಗ ಕವರ್ ಆಗುತ್ತೆ. ಇನ್ನೊಂದು ಒಳ್ಳೇದೇನಂತ ಅಂದರೆ ಕಂಟಿನ್ಯೂಟಿ ಇರುತ್ತೆ. ಅಲ್ಲಿಂದ ನಮಗೆ 6th 7th ಈಸಿಯಾಗಿ ನಾವು ತಿಳ್ಕೊಂಬಿಡ್ತೀವಿ. ಬಟ್ 8th 9th ಹಂಗೆಲ್ಲ ಇರೋಲ್ಲ. ಅವೆಲ್ಲ ಏನು ಮಾಡ್ತಾರೆ ಅಂತಂದರೆ, ಪಾಯಿಂಟ್ ಆಗಿರ್ಬೋದು, ಪಿನ್ ಟು ಪಿನ್ ಆಗಿರ್ಬೋದು, ಆಮೇಲೆ ಅವರು ಲೈನ್ ಟು ಲೈನ್ ಕ್ವಶನನ್ನು ಕೇಳ್ತಿರ್ತಾರೆ. ಒಂದೊಂದು ಟೈಮ್ ನಮಗೆ ಗೊತ್ತಿರುತ್ತೆ, ಆದರೂ ಆನ್ಸರ್ ಮಾಡೋಕ್ಕೆ ಕೆಪಾಸಿಟಿ ನಮಗಿರಲ್ಲ. ಅದಕ್ಕೋಸ್ಕರ ಅಂದರೆ ನಾವು ಸ್ಕೂಲಲ್ಲಿ ಟೀಚ್ ಮಾಡೋದು ಬೇರೆ, ನಾವು ಪ್ರಿಪೇರ್ ಆಗಿ ಒಂದು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದು ಬೇರೆ. ಅದಕ್ಕೋಸ್ಕರ ಏನಂತಂದರೆ ಡೆಪ್ತಾಗಿ ಓದಿ, ಡೀಪಾಗಿ ಓದಿ, ಅವ್ರಿಗೆ ಏನೇ ಕ್ವಶನ್ ಕೇಳಿದ್ರು ನಾವು ಪ್ರಿಪೇರ್ ಆಗಿದ್ದೀವಿ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಓದಿದರೆ ತುಂಬ ಒಳ್ಳೆಯದು ನನ್ನ ಪ್ರಕಾರ. ಆವಾಗಲೇ ನಾನು ಹೇಳಿದೆ ನಿಮಗೆ, ಈಸ್ಟ್ ಬಗ್ಗೆ ಹೇಳಿದೆ. ಈಸ್ಟನ್ನು ಏನು ಮಾಡ್ತಾರೆ ಅಂದರೆ, ಅನಾದಿ ಕಾಲದಿಂದಲೂ ಮದ್ಯ ಯೂಸ್ ಮಾಡೋಕ್ಕೋಸ್ಕರನೂ ಸಹ, ಅಂದರೆ ವೈನ್ಗಳಾಗಿರ್ಬೋದು, ಆಮೇಲೆ ಆಲ್ಕೋಹಾಲನ್ನು ಉತ್ಪಾದನೆ ಮಾಡೋಕ್ಕೋಸ್ಕರ ಈಸ್ಟನ್ನು ಸಹ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ ಇವಾಗೆಲ್ಲ. ಓಕೆನಾ. ಅದಾದಮೇಲೆ ಮತ್ತು ಈ ಕಡೆ ಬರುತ್ತೆ. ಈಗ ಈ ಚಾಪ್ಟ್ರಲ್ಲಿ ಇನ್ನೂ ಮುಗಿದಿದೆ ಆ್ಯಕ್ಚುಲಿ, ದೊಡ್ಡ ಚಾಪ್ಟ್ರ್. ಇದರಲ್ಲಿ ಅಂತ ಕೇಳುವಂಥ ಕ್ವಶನ್ಸ್ ಏನಿಲ್ಲ. ಅಂದರೆ ಬ್ಯಾಕ್ಟೀರಿಯಾ ಕೇಳ್ಬೋದು, ಬಿಟ್ಟರೆ ರೋಗ ಯಾವುದರಿಂದ ಬರುತ್ತೆ ಅಂದರೆ ವೈರಸ್ಸಿಂದನೋ, ಬ್ಯಾಕ್ಟೀರಿಯಾದಿಂದನೋ, ಪ್ರೋಟೋಝೋದಿಂದನೋ, ಅಥವಾ ಮತ್ತು ಆಮೇಲೆ ಈ ಒಂದು ಸಿಡುಬು ಆಗಿರ್ಬೋದು, ಆಂಥ್ರಾಕ್ಸ್ ರೋಗಗಳಂತ ಬರ್ತವೆ, ಇವನ್ನೆಲ್ಲ ಯಾರು ಕಂಡುಹಿಡಿದ್ರು ಅಂತ ಕೇಳ್ಬೋದು. ಅಥವಾ ಪ್ರತಿಜೈವಕಗಳನ್ನು ಯಾರು ಕಂಡುಹಿಡಿದ್ರು ಅಂತ ಕೇಳ್ಬೋದು. ಈ ಥರ ಕ್ವಶನ್ಸನ್ನು ಕೇಳೋದು ಯಥೇಚ್ಛವಾಗಿ. ಓಕೆನಾ. ಇಲ್ಲಿ ನೋಡೋಣ. ಅಂದರೆ ಇದರಲ್ಲಿ ಪ್ರತಿಜೈವಕಗಳಂತ ಬರುತ್ತೆ. ಪ್ರತಿಜೈವಕಗಳಂದರೆ ಟ್ಯಾಬ್ಲೆಟ್ಸ್ ಇರ್ತಾವಲ್ಲ, ಆ ಟ್ಯಾಬ್ಲೆಟ್ಸನ್ನು ಕಂಡುಹಿಡಿದವ್ರು ಯಾರು, ಅಥವಾ ಟ್ಯಾಬ್ಲೆಟ್ಸ್ಗಳು ಮನುಷ್ಯನಿಗೆ ಯಾವ ರೀತಿಯಾಗಿ ರೋಗದ ವಿರುದ್ಧ ಹೋರಾಡ್ತಾವೆ ಅಂತ ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತೇಳಿ. ಮತ್ತು ಇನ್ನೊಂದು ಬರುತ್ತೆ ನಿಮಗೆ, ಎಡ್ವರ್ಡ್ ಜೆನ್ನರ್ ಬರ್ತಾರೆ. ಎಡ್ವರ್ಡ್ ಜೆನ್ನರು ಸಿಡುಬು ಅನ್ನೋ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಮೇನ್. ಇವ್ರನ್ನ ಆ್ಯಕ್ಚುಲಿ ನಾವು ಇವತ್ತಿನ ಕಾಲದಲ್ಲಿ ನೆನೆಸಿ ಬದುಕಬೇಕು ಅಂತ ನನ್ನ ಪ್ರಕಾರ. ಅವಾಗೆಲ್ಲ ಸಿಡುಬು, ದಡಾರ ಇಂಥ ರೋಗಗಳು ಬಂದರೆ ಎಷ್ಟೊಂದು ಜನ ಈ ರೋಗದಿಂದ ಸತ್ತೋಗಿದ್ದವಂಥ ಒಂದು ಸಂಗತಿಗಳು ತುಂಬ ಇದ್ದಾವೆ, ನೋಡ್ತೀವಿ ನಾವೆಲ್ಲ. ಇವೆಲ್ಲ ಹುಟ್ಟಿದ ಮಗನಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ತಾರೆ. ವ್ಯಾಕ್ಸಿನೇಷನ್ ಹಾಕ್ಸೋದೇ ಈ ಕಾರಣಕ್ಕೋಸ್ಕರ. ಇವು ನೋಡ್ತೀವಿ ನಾವು, ಪೆಂಟಾ 1 ಪೆಂಟಾ 2, MR1 MR2 ಅಂತಂದೇಳಿ ಎಲ್ಲ ನಾವೆಲ್ಲ ಹಾಕ್ಸ್ತಾರೆ ಮಕ್ಕಳಿಗೆ. ಆ ಮಕ್ಕಳಿಗೆ ಹಾಕ್ಸೋ ಮೂಲ ಕಾರಣ ಏನಂತಂದರೆ, ಈ ವ್ಯಾಕ್ಸಿನೇಷನ್ ಹಾಕ್ಸ್ತಾರಲ್ಲ, ನಾವು ಮಕ್ಕಳಿಗೆ ಹಾಕ್ಸ್ತಾರಲ್ಲ, ಅಂದರೆ ಆವಾಗಿನ ಕಾಲದಲ್ಲಿ ವ್ಯಾಕ್ಸಿನೇಷನ್ ಇಲ್ಲದೇ ಎಷ್ಟೊಂದು ಜನ ಸತ್ತೋಗಿದ್ದಾರೆ. ನಾವು ಇದ್ರೂ ಸಹ ಇವಾಗ ಯೂಸ್ ಮಾಡ್ಕೊಳ್ಳಲ್ಲ.
ಅಂಥ ಜನ ಇದ್ದೀವಿ ನಾವು. ಅಂದರೆ ಈ ದುಡ್ಡೋರೆಲ್ಲ ಬಿಡಿ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲ್ಗಳೆಲ್ಲ ಹಾಕ್ಸ್ಕೊಂಬರ್ತಾರೆ. ಒಂದೊಂದು ಕ್ಷಣ ನೋಡಿರ್ತೀನಿ, ಎಷ್ಟೋ ಅಕ್ಕಪಕ್ಕದಲ್ಲೆಲ್ಲ ಮನೆಯಲ್ಲಿ ನೋಡಿರ್ತೀನಿ. ಏನಂತ ಅಂದರೆ ಈ ಆಶಾ ವರ್ಕರ್ ಪಾಪ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಿರ್ತಾರೆ, ಈ ಇಂಜೆಕ್ಷನ್ನು ಹೋದ ಸರಿ ಮಾಡಿಸ್ಕೊಂಡಿಲ್ಲ, ಈ ಸರಿ ಬನ್ನಿ ಪೆಂಟ 2 ಇದೆ ನಿಮ್ಮದು, ಪೆಂಟ 1 ಮಾಡಿಸ್ಕೊಂಡಿಲ್ಲ, ಎರಡನ್ನೂ ಒಟ್ಟಿಗೆ ಮಾಡ್ತೀವಿ, ಆ ರೀತಿಯಾಗೆಲ್ಲ ಭಾಳ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಅವರು ಆ್ಯಕ್ಚುಲಿ ಭಾಳ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಅಂದರೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಅದು ನಮ್ಮದು ಆದ್ಯ ಕರ್ತವ್ಯ. ಬಟ್ ನಾವು ಅದನ್ನು ಮರ್ತೇ ಬಿಟ್ಟಿರ್ತೀವಿ. ಓಕೆನಾ, ಅದು ಬಿಡಿ ಹೋಗಲಿ. ಇವಾಗ ಲಸಿಕೆಗಳು ಅಂದರೆ ಈ ಸಿಡುಬು ವೈರಸ್ನಿಂದ ಹರಡ್ತಕ್ಕಂಥ ರೋಗಗಳಿವಲ್ಲ, ಸಿಡುಬು ಆಗಿರ್ಬೋದು, ದಡಾರ ಆಗಿರ್ಬೋದು, ಇವೆಲ್ಲ ಇದಕ್ಕೆ ಕಂಡುಹಿಡಿದವ್ರು ಯಾರು ಅಂತಂದರೆ ಸಿಡುಬು ರೋಗಕ್ಕೆ ಎಡ್ವರ್ಡ್ ಜೆನ್ನರ್ ಅನ್ನೋರು. ಓಕೆನಾ, ಎಷ್ಟರಲ್ಲಿ 1798ರಲ್ಲಿ. ಅದಾದಮೇಲೆ ಮತ್ತೆ ಪ್ರಶ್ನೆ ಪಾಠದಲ್ಲಿ ನೋಡಿದ್ದೀವಿ, ಬೆಳೆಯನ್ನು ಫಲವತ್ತತೆಯನ್ನು ಹೆಚ್ಚಿಸುವಂಥ ಬ್ಯಾಕ್ಟೀರಿಯಾ ಅಂತಂದರೆ ರೈಸೋಬಿಯಮ್ ಅನ್ನೋದು ನಮಗೆ ಗೊತ್ತಿದೆ. ಅಂದರೆ ನೈಟ್ರೋಜನ್ನ ಸ್ಥಿರೀಕರಣ ಮಾಡ್ತದಲ್ಲ, ಅದು ಗೊತ್ತಿದೆ ನಮಗೆ. ಇನ್ನೊಂದು ಹಾನಿಕಾರಕ ಸೂಕ್ಷ್ಮಜೀವಿಗಳು, ಇವೆಲ್ಲ ಗೊತ್ತಿದೆ. ಇನ್ನೊಂದು ಇದರಲ್ಲಿ ಬರುತ್ತೆ ಸೂಕ್ಷ್ಮಜೀವಿಗಳೇ, ಇದು ಮೇನ್ ಅಂತ ನೋಡ್ರಿ, ಇದು ಮೇನ್ ಕ್ವಶನ್. ಇದು ಪರೋಪಕಾರಿ ಜೀವಿ ಅಂದರೆ ಮಲೇರಿಯಾವನ್ನು ಹರಡುವಂತಹ ಮಲೇರಿಯಾವನ್ನು ಉಂಟು ಮಾಡುವಂತಹ ಒಂದು ಪ್ರೋಟೋಜೋವಾ. ಅಂದರೆ ಒಂದು ಪ್ರೋಟೋಜೋವಾ ಯಾವುದು ಅಂತಂದರೆ ಪ್ಲಾಸ್ಮೋಡಿಯಂ ಅಂತ ಬರುತ್ತೆ. ಪ್ಲಾಸ್ಮೋಡಿಯಂ ಒಯ್ಯುವ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯು ಮಲೇರಿಯಾ ಎಂಬ ರೋಗವನ್ನು ಹರಡುತ್ತದೆ. ನೆನಪಿರಲಿ ಕ್ವಶನ್ನು. ಅದಾದಮೇಲೆ ಡೆಂಗು ಅನ್ನೋ ವೈರಸ್ಸನ್ನು ಉಂಟು ಮಾಡುವಂಥ ರೋಗವನ್ನು ಉಂಟು ಮಾಡುವಂತಹ ವೈರಸ್ ಯಾವುದು ಅಂತಂದರೆ ಈಜಿಪ್ಟ್ ಅನ್ನೋ ಒಂದು ಸೊಳ್ಳೆ ಬರುತ್ತೆ. ಈಜಿಪ್ಟ್ ಅನ್ನೋ ಸೊಳ್ಳೆ ಡೆಂಗು ಅನ್ನೋ ಒಂದು ರೋಗವನ್ನು ಹರಡುತ್ತದೆ. ಡೆಂಗು ನಮಗೆ ಬರುತ್ತಲ್ಲ, ಡೆಂಗು ಅನ್ನೋದು ನೋಡಿರ್ತೀರ ನೀವು, ಎಕ್ಸ್ಪೀರಿಯನ್ಸ್ ಆದವರು ಸಹ ಇದ್ದೀರ, ನೋಡಿರ್ತೀರ. ಓಕೆನಾ, ಆ ರೋಗ ಯಾವ ರೀತಿ ಹರಡ್ತದೆ ಅಂತಂದೇಳಿ. ಡೆಂಗು ರೋಗವನ್ನು ಹರಡುವಂಥ ವೈರಸ್ ಯಾವುದು ಅಂತಂದರೆ ಈಜಿಪ್ಟ್. ಮಲೇರಿಯಾ ರೋಗ ಬರುವಂಥ ಮಲೇರಿಯಾ ರೋಗಕ್ಕೆ ಕಾರಣವಾಗಿರುವಂಥ ಒಂದು ಪ್ರೋಟೋಜೋವಾ ಯಾವುದು ಅಂತಂದರೆ ಅದಂತ ಹೇಳ್ಬೋದು ಅನಾಫಿಲಿಸ್ ಸೊಳ್ಳೆ ಅಂತ ಹೇಳ್ಬೋದು, ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ಏನೈತೆ ಹೆಚ್ಚಾಗಿ ಕೇಳೋದು ಅಂತಂದರೆ ಇದರಲ್ಲಿ ಕೋಷ್ಟಕದಲ್ಲಿ ಮೇನ್ ಇಂಪಾರ್ಟೆಂಟ್ ಇದಂತೂ ಇದ್ದೇ ಇರುತ್ತೆ. ಕ್ಷಯ, ದಡಾರ. ಕ್ಷಯ ಅಂತಂದರೆ ಬ್ಯಾಕ್ಟೀರಿಯಾ, ಕ್ಷಯ ಅಂದರೆ ಗೊತ್ತಿದೆ ನಮಗೆ, TB ಅಂತ ಹೇಳ್ತೀವಿ, TB. ಓಕೆನಾ, ಅದು ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥದ್ದು. ಹರಡುವ ಮಾರ್ಗ ಯಾವುದಂದರೆ ಗಾಳಿಯಿಂದ ಬರ್ತಕ್ಕಂಥದ್ದು. ಮತ್ತು ದಡಾರ, ಸಿಡುಬು, ಪೋಲಿಯೋ ಇವೆಲ್ಲ ವೈರಸ್ನಿಂದ ಬರ್ತಕ್ಕಂಥದ್ದು. ಗಾಳಿ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು, ನೀರಾಗಿರ್ಬೋದು. ಅದಕ್ಕೆ ನೋಡಿರಿ, ಸಿಡುಬು, ದಡಾರ, ಪೋಲಿಯೋ ಇವುಗಳೆಲ್ಲವೂ ಬಂದಾಗ ನಮ್ಮ ಜನ ಏನು ಮಾಡ್ತಾರೆ ಅಂತ ಅಂದರೆ, ಇವಾಗಲೂ ಸಹ ಪದ್ಧತಿಲಿದೆ ಅದು. ಅಂದರೆ ಅವ್ರನ್ನ ಸಪ್ರೇಟ್ ಇಡೋದು, ದಡಾರ ಆಗಿರ್ಬೋದು, ಸಿತಾಳೆ ಆಗಿರ್ಬೋದು, ಇವೆಲ್ಲ ಬಂದಾಗ ಏನು ಮಾಡ್ತಾರಂತ, ಅಮ್ಮ ಅಂತ ಕರಿತೀವಿ ನಾವೆಲ್ಲ, ಬಂದಾಗ ಅವ್ರನ್ನ ಸಪ್ರೇಟ್ ಇಡ್ತಾರೆ. ಅಂದರೆ ಪತ್ತೆ ಮಾಡೋದ್ರ ಮೂಲಕ, ಅಂದರೆ ಸಪ್ರೇಟ್ ಅವ್ರಿಗೆ ಸಂಪರ್ಕ ಬೇರೆಯವರಿಗೆ ತಾಕಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಸಪ್ರೇಟ್ ಮಾಡ್ತಾ ಹೋಗ್ತಾರೆ. ಇದು ಕಾಲರ ಬರುತ್ತೆ. ಕಾಲರ ಇದು ಬ್ಯಾಕ್ಟೀರಿಯಾದಿಂದ, ವಿಷಮ ಶೀತ ಜ್ವರ ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಬಟ್ ಹರಡುವ ಮಾರ್ಗ ಯಾವುದಂದರೆ ನೀರು. ಅದು ಕಾಲರ. ವಿಷಮ ಶೀತ ಜ್ವರ ಅದು ನೀರಿನಿಂದ. ಹೆಪಟೈಟಿಸ್ ಎ ಅನ್ನೋದು ವೈರಸ್ ಮೂಲಕ, ಅದು ಯಾವುದ್ರ ಮೂಲಕ, ನೀರಿನಿಂದ ಬರುತ್ತೆ. ಮಲೇರಿಯಾ ಬರೋದು ಪ್ರೋಟೋಜೋವಾ ಸೊಳ್ಳೆ, ನಮಗೆ ಗೊತ್ತಿದೆ, ಅದು ಹೇಳಿದ್ಮೇಲೆ ಆವಾಗಲೇ, ಯಾವುದು ಅನಾಫಿಲಿಸ್ ಎಣ್ಣೆ ಸೊಳ್ಳೆ. ಓಕೆನಾ. ಇನ್ನೊಂದು ಆಂಥ್ರಾಕ್ಸ್ ರೋಗ, ಇದು ಜಾನುವಾರುಗಳಿಗೆ ಮತ್ತು ಮನುಷ್ಯರಿಗೆ ಬರುವಂಥ ಒಂದು ಭಯಾನಕ ರೋಗ. ಇದು ಕಾಲು ಮತ್ತು ಬಾಯಿ ರೋಗ ಅಂತ ಕರಿತಾರೆ ಇವನ್ನ. ಓಕೆನಾ, ಇದನ್ನು ಆಂಥ್ರಾಕ್ಸ್ ಅಂತ ಕರಿತೀವಿ. ಈ ರೋಗವನ್ನು ಜಾನುವಾರುಗಳಿಗೆ ಬರ್ತಕ್ಕಂಥ ರೋಗ ಆಂಥ್ರಾಕ್ಸ್. ಇದಕ್ಕೆ ಸಿಡುಬು ಲಸಿಕೆಯನ್ನು ಕಂಡುಹಿಡಿದವರು ಅಂತಂದರೆ ಇವರು ಈ ರೋಗವನ್ನು ಪತ್ತೆ ಹಚ್ಚೋರು ಅಂತ ರಾಬರ್ಟ್ ಕೋಚ್ ಅವರು. ಇನ್ನೊಂದು ಸಿಟ್ರಸ್ ಕ್ಯಾಕರ್ ಬರುತ್ತೆ. ಇದರಲ್ಲಿ ಕೆಲವು ಸಾಮಾನ್ಯ ಸಸ್ಯ ರೋಗಗಳಿಗೆ ಸಿಟ್ರಸ್ ಕ್ಯಾಕರ್ ಅಂತ ಬರುತ್ತೆ. ಸಿಟ್ರಸ್ ಕ್ಯಾಕರ್ ಅಂದರೆ ಲಿಂಬೆಹಣ್ಣು, ಕಿತ್ತಾಳೆ ಇವು ಎಲೆಗಳಿಗೆ ಹರಡ್ತಕ್ಕಂಥ ರೋಗಗಳಿಗೆಲ್ಲ ಒಂದು ಸಿಟ್ರಸ್ ಕ್ಯಾಕರ್ ಅನ್ನೋ ಒಂದು ವೈರಸ್ಸು ಅದೇನು ಮಾಡ್ತೈತಿ ಅಂದರೆ ಲಿಂಬೆ, ಕಿತ್ತಾಳೆ ಇದರಿಂದ ಯಾವ ಒಂದು ವೈರಸ್ ಅಂತಂದರೆ ರೋಗದ ಹೆಸರು ಸಿಟ್ರಸ್ ಕ್ಯಾಕರು. ಅಂದರೆ ಯಾವ್ಯಾವ ಅಂತಂದರೆ ಯಾವ ಸಸ್ಯಗಳಿಗೆ, ಕಿತ್ತಾಳೆ ಅಂದರೆ ಸಿಟ್ರಸ್ ಮೀನ್ಸ್ ನಮಗೆ ವಿಟಮಿನ್ ಸಿ ಇರ್ತಕ್ಕಂಥ ಪದಾರ್ಥಗಳಂತ ಗೊತ್ತಿದೆ ನಮಗೆ. ಅಂದರೆ ಲಿಂಬೆ, ಕಿತ್ತಾಳೆ ಈ ಥರ ವಿಟಮಿನ್ ಸಿ ಇರ್ತಕ್ಕಂಥ ಯಾವ ಸಸ್ಯಗಳಿದಾವೆ ಅವಕ್ಕೆಲ್ಲ. ಓಕೆನಾ, ಅದು ಯಾವುದ್ರ ಮೂಲಕ, ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ ಮೂಲಕ, ಯಾವುದ್ರ ಮೂಲಕ, ಗಾಳಿ ಮೂಲಕ ಹರಡ್ತೈತಿ. ಅಂದರೆ ಕ್ಯಾಟ್ಸೋಮೊನಾಸ್ ಸಿಟ್ರಿ ಅಂತ ಕರೀತಾರೆ ಅದನ್ನು, ಬ್ಯಾಕ್ಟೀರಿಯಾವನ್ನು. ಸಿಟ್ರಸ್ ಕ್ಯಾಕರ್ನ ಹರಡುವಂಥ ಒಂದು ಸೂಕ್ಷ್ಮಜೀವಿ ಅಂದರೆ ಕ್ಯಾಟ್ಸೋಮೊನಾಸ್ ಸಿಟ್ರಿ ಅಂತ ಕರೀತಾರೆ. ಗೋಧಿಯ ತುಕ್ಕು ರೋಗ ಬರ್ತದೆ. ಅದು ಯಾವುದರಿಂದ, ಶಿಲೀಂಧ್ರದಿಂದ. ಸೂಕ್ಷ್ಮಜೀವಿ ಅದು ಶಿಲೀಂಧ್ರ ಜೀವ, ಅದು ಪುಕ್ಸೇನಿಯಾ ಸಿಟ್ರಸಿನಾ ಅಂತ ಬರುತ್ತೆ. ಬೆಂಡೆ ಗಿಡದ ಅದೇನು ಮೊಸಾಯಿಕ್ ರೋಗ, ಇದು ವೈರಸ್ನಿಂದ ಬರ್ತೈತಿ. ಅದರಿಂದ ಕೀಟದಿಂದ. ಓಕೆನಾ. ಇನ್ನೊಂದು ಇದರಲ್ಲಿ ಮೇನಂತ ಆಹಾರ ರಾಸಾಯನಿಕ
ನಾವು ಉಪ್ಪಿನಕಾಯಿ ಸಂರಕ್ಷಣೆ ಮಾಡಿಡ್ತೀವಿ. ಅದಕ್ಕೊಂದು ಅನಾದಿ ಕಾಲದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಉಪ್ಪಿನಕಾಯಿ ಸಂರಕ್ಷಣೆ ಮಾಡೋಕ್ಕೋಸ್ಕರ ಒಂದು ಇದನ್ನ ಹಾಕ್ತಾರೆ, ರಾಸಾಯನಿಕ ಪದಾರ್ಥ ಹಾಕ್ತಾರೆ. ಯಾವುದಂದರೆ ಸೋಡಿಯಂ ಬೆಂಜಾಯಿಟ್ಟು ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ ಅಂತೇಳಿ ಯೂಸ್ ಮಾಡ್ತಾರೆ. ಇದು ನೆನಪಿರಲಿ, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಅಂದರೆ ಉಪ್ಪಿನಕಾಯಿ ಸಂರಕ್ಷಣೆ ಮಾಡೋಕ್ಕೋಸ್ಕರ ಬಳಸುವಂಥ ರಾಸಾಯನಿಕ ಪದಾರ್ಥ ಯಾವುದು ಅಂತ ಕೇಳ್ಬೋದು. ಅಂದರೆ ಸೋಡಿಯಂ ಬೆಂಜಾಯಿಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್. ಓಕೆನಾ. ಇದು ಏನು ಮಾಡ್ತೈತಿ, ಮತ್ತು ಇದನ್ನು ಉಪ್ಪಿನಕಾಯಿ ಸಂರಕ್ಷಣೆ ಮಾಡೋಕ್ಕೂ ಬಳಸ್ತಾರೆ. ಇನ್ನೊಂದು ಮತ್ತು ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವಿಕೆಯನ್ನು ತಡೆಗಟ್ಟಲು ಬಳಸ್ತಾರೆ ಇದನ್ನು. ಓಕೆನಾ. ಮತ್ತು ಇದು ಬರುತ್ತೆ ಪಾರ್ಶ್ವೀಕರಿಸಿದ ಹಾಲು ಹಾನಿಕಾರಕ ಅಂಶಗಳು. ಪಾರ್ಶ್ವೀಕರಣವನ್ನು ಇದನ್ನು ಆವಿಷ್ಕರಣ ಮಾಡಿದವ್ರು ಯಾರು ಅಂತಂದರೆ, ಇದು ಇಲ್ಲ ಇದು ಪಾರ್ಶ್ವೀಕರಣ ಆ್ಯಕ್ಚುಲಿ ಇವರು ಲೂಯಿಸ್ ಪಾಶ್ಚರ್ ಅವರು ಆವಿಷ್ಕರಣ ಮಾಡ್ತಾರೆ. ಇದನ್ನ ಪಾರ್ಶ್ವೀಕರಣವನ್ನು ಲೂಯಿಸ್ ಪಾಶ್ಚರ್ ಅವರು ಆವಿಷ್ಕರಣ ಮಾಡ್ತಾರೆ. ಹಂಗಂದರೆ ಪಾರ್ಶ್ವೀಕರಿಸಿದ ಹಾಲು ಹಾನಿಕಾರಕ ಸೂಕ್ಷ್ಮಜೀವಿಗಳಿಂದ ಮುಕ್ತವಾಗಿರೋದ್ರಿಂದ ಕುದಿಸದೆ ಅದನ್ನು ಸೇವಿಸಬಹುದು. ಹಾಲನ್ನು ಸುಮಾರು 70% ಡಿಗ್ರಿ ಅಂದರೆ 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15-30 ನಿಮಿಷಗಳ ಕಾಲ ಕಾಸಲಾಗುತ್ತದೆ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗುತ್ತೆ. ಈ ರೀತಿ ಮಾಡಿದರೆ ಇದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಈ ವಿಧಾನವನ್ನು ಆವಿಷ್ಕರಿಸಿದವರು ಲೂಯಿಸ್ ಪಾಶ್ಚರ್. ಇದನ್ನು ಪಾರ್ಶ್ವೀಕರಣ ಅಂತೇಳಿ ಕರೀತಾರೆ. ಓಕೆನಾ. ಇದನ್ನದಾದಮೇಲೆ ಮೊಹರು, ಗಾಳಿ ಆಡದಂತೆ ಮೊಹರು ಮಾಡಿದ ಪಟ್ಟಣಗಳಲ್ಲಿ ಮಾರಲಾಗುತ್ತದೆ. ಅಂದರೆ ಸೂಕ್ಷ್ಮಜೀವಿ ದಾಳಿಯನ್ನು ತಪ್ಪಿಸಲು ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಹ ಗಾಳಿ ಆಡದಂತೆ ಮೊಹರು ಮಾಡಿದ ಪಟ್ಟಣಗಳಲ್ಲಿ ಮಾರಲಾಗುತ್ತದೆ ಅಂತ ಹೇಳ್ತಾರೆ. ನೋಡ್ರಿ, ಇದು ಇಂಪಾರ್ಟೆಂಟು. ಇದು ಒಂದಾದಮೇಲೆ ಅದನ್ನು ನೋಡಿದ ನೈಟ್ರೋಜನ್ ಚಕ್ರ, ಇದೆಲ್ಲ ನಮಗೆ ಗೊತ್ತಿದೆ. ಇದರಲ್ಲಿ ನಮ್ಮ ವಾತಾವರಣದ ಶೇಕಡ ಎಷ್ಟು % ನೈಟ್ರೋಜನ್ ಇದೆ ಅಂತಲೂ ಕೇಳ್ಬೋದು. 78% ನೈಟ್ರೋಜನ್ ಇದೆ. ಓಕೆನಾ. ಆ್ಯಕ್ಚುಲಿ ಒಂದೊಂದು ಸಾರಿ ಅಭ್ಯಾಸದ ಪ್ರಶ್ನೆಗಳನ್ನು ಕೇಳೋ ಸಂಗತಿಗಳು ಭಾಳ ಇವೆ. ನೀವು ಇದಕ್ಕಿಂತ ಇನ್ನೂ LBA ಕ್ವಶನ್ಸನ್ನು ಓದ್ಕೊಂಡ್ರೆ ಇನ್ನೂ ಚೆನ್ನಾಗಿ ಹೇಳೋಕ್ಕಾಗಲ್ಲ. ಅದರಲ್ಲೂ ತುಂಬ ಕೇಳ್ಬೋದು LBA ಕ್ವಶನ್ಸನ್ನು. ಟ್ರೈ ಮಾಡ್ತೀನಿ. ನೀವೇನಾದರೂ ಇದೇ ರೀತಿಯಾಗಿ ನನಗೆ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಆಯಿತು ಅಂತಂದರೆ, ಸಪೋರ್ಟ್ ಮಾಡಿದ್ರಿ ಅಂದರೆ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ LBA ಕ್ವಶನ್ಸನ್ನು ಬಿಡಿಸ್ತಾ ಹೋಗ್ತೀನಿ ನಾನು. ಅಲ್ಲಿ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ತುಂಬ ಯೂಸ್ಫುಲ್ ಇದೆ. ನೋಟ್ಸ್ ಮಾಡ್ಕೊಳ್ಳಿ. ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಸಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅವೇ ಬರ್ಬೋದು ಕ್ವಶನ್ಸ್, ಹೇಳೋಕ್ಕಾಗಲ್ಲ. ಸೂಕ್ಷ್ಮಜೀವಿಗಳನ್ನು ಯಾವುದೇ ರೂಪಗಳ ಸೂಕ್ಷ್ಮದರ್ಶಕಗಳ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಾಲುಗಳು ಗಾಳಿಯಿಂದ ನೇರವಾಗಿ ನೈಟ್ರೋಜನ್ನ ಏನು ಮಾಡ್ತೈತಿ, ಸ್ಥಿರೀಕರಣ ಮಾಡ್ತೈತಿ. ಆಲ್ಕೋಹಾಲನ್ನು ಸೂಕ್ಷ್ಮಜೀವಿ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ. ಈಸ್ಟ್ ಕಾಲರ ರೋಗವು ಯಾವುದು ಬ್ಯಾಕ್ಟೀರಿಯಿಂದ ಬರ್ತದೆ, ಅವಾಗಲೇ ನೋಡಿದ್ವಿ ನಾವು. ಇದು ಸಕ್ಕರೆ ಉತ್ಪಾದನೆ ಬಳಸಲಾಗುತ್ತದೆ. ಯಾವುದು ಬಳಸಲಾಗುತ್ತದೆ? ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ. ಯಾವುದರಲ್ಲಿ? ಆಲ್ಕೋಹಾಲ್ ಗೊತ್ತಿದೆ ನಮಗೆ. ಸ್ಟ್ರೆಪ್ಟೊಮೈಸಿಸ್ ಇದು ಓಕೆ. ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋದ ವಾಹಕ ಅನಾಫಿಲಿಸ್ ಸೊಳ್ಳೆ ಸಂಪರ್ಕದಿಂದ ಹರಡುವ ರೋಗಗಳು. ಅತ್ಯಂತ ಸಾಮಾನ್ಯ ವಾಹಕ ನೊಣ. ನೆನಪಿರಲಿ, ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬು ಕಾರಣ ಈಸ್ಟ್ ಕೋಶಗಳ ಬೆಳವಣಿಗೆ. ಸಕ್ಕರೆ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಹುದುಗುವಿಕೆ. ಮತ್ತು ಹಿಂಗಿರ್ತಕ್ಕಂಥ ಕ್ವಶನ್ನು ಆಮೇಲೆ ಕೇಳ್ತಾನೆ, ಹೇಳೋಕ್ಕಾಗಲ್ಲ. ಮತ್ತು ಹಿಂಗೂ ಕೇಳ್ಬೋದು. ಬ್ಯಾಕ್ಟೀರಿಯಾ ಯಾವುದು ಕಾಲರ ರೋಗಕ್ಕೆ ಕಾರಣ? ರೈಸೋಬಿಯಮ್ಮು ನೈಟ್ರೋಜನ್ ಸ್ಥಿರೀಕರಣಕ್ಕೆ ಕಾರಣ. ಲ್ಯಾಕ್ಟೋಬ್ಯಾಸಿಲಸ್ ಮೊಸರು ಉಂಟಾಗುವಿಕೆ. ಈಸ್ಟ್ ಏನಂತ ಹೇಳ್ಬೋದು? ಪ್ರತಿಜೈವಿಕಗಳ ಉತ್ಪಾದನೆಗೆ. ಅಲ್ಲ, ಈಸ್ಟ್ ಯಾವುದಕ್ಕೆ? ಬ್ರೆಡ್ ತಯಾರಿಕೆ. ಓಕೆ. ಪ್ರೋಟೋಜೋವಾ ಮಲೇರಿಯಾದ ಅಂತ ಬರುತ್ತೆ, ಮಲೇರಿಯಾ ಕಾರಣ. ಓಕೆ. ವೈರಸ್ಸು ಏಡ್ಸ್ಗೆ ಕಾರಣ. ಕರೆಕ್ಟ್ ಇದೆ. ವೈರಸ್ಸು ಏಡ್ಸ್ಗೆ ಕಾರಣ. ಇಷ್ಟು ಸೂಕ್ಷ್ಮಜೀವಿಗಳು ಮತ್ತು ಮಿತ್ರ ಮತ್ತು ಶತ್ರು ಪಾಠದ್ದಾಗಿತ್ತು. ಇದರಲ್ಲಿ ಇಂಪಾರ್ಟೆನ್ಸ್ ಹೇಳಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಗೊತ್ತಾಗಲಿ ಅಂದರೆ ನನಗೆ ಕಮೆಂಟ್ ಮಾಡಿ. ನಿಜ ಚೆನ್ನಾಗಿದೆ. ನೋಟ್ಸನ್ನು ಯೂಟಿಲೈಸ್ ಮಾಡ್ಕೊಳ್ಳಿ, ಯೂಸ್ ಮಾಡಿ ನೋಟ್ಸನ್ನು ಮಾಡ್ಕೊಳ್ಳಿ, ಪಾಯಿಂಟನ್ನು
ಈ ಥರ ನಾವು ಡೀಪಾಗಿ ಓದೋದ್ರಿಂದ ಅವ್ರು ಏನೇ ಕ್ವಶನ್ ಕೇಳಿದ್ರೂ ಈಸಿಯಾಗಿ ಅಟೆಂಪ್ಟ್ ಮಾಡ್ಬೋದು. ನೀವು ನೋಡಿ 2026 ಆಗಿರ್ಬೋದು, 25 ಆಗಿರ್ಬೋದು, 24 ಆಗಿರ್ಬೋದು, 23 ಆಗಿರ್ಬೋದು, ಎಲ್ಲ ಕ್ವಶನ್ ಪೇಪರ್ಸ್ ನೋಡಿ ಆಲ್ಮೋಸ್ಟ್ 8ಇಂದನೂ 3ಇಂದ 4 ಮಾರ್ಕ್ಸಿಗೆ ಕ್ವಶನ್ಸ್ ಬಂದಿದ್ದಾವೆ. 3 ಆರ್ 5 ಮಾರ್ಕ್ಸಿಗೆ ಬಂದಿದ್ದಾವೆ. ನಾನು ನೋಡಿದ್ದೆ, ಆ್ಯಸ್ ಎ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ. ಓಕೆನಾ? ಚೆನ್ನಾಗಿ ಓದ್ಕೊಳ್ಳಿ.